ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಈ ಒಂದು ಸಂಸ್ಥೆ ಅಡಿಯಲ್ಲಿ ಸುಹಾಸ್ ಹತ್ಯೆ ಕೇಸನ್ನು ಕೇಂದ್ರ ಸರ್ಕಾರ ಕೊಟ್ಟದ, ತನಿಖೆಗೆ ಆರಂಭ ಮಾಡ್ರಿ ಅಂತ ಆಜ್ಞೆ ಕೊಟ್ಟ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಈ ಬೆಳವಣಿಗೆ ಮಾಡಿದ್ದಾರೆ. ಅಂದರೆ ಇದರರ್ಥ ರಾಜ್ಯ ಸರ್ಕಾರ ಸರಿಯಾಗಿ ತನಿಖೆ ಮಾಡ್ತಾಯಿಲ್ಲ, ಮುಚ್ಚಾಕು ಪ್ರಯತ್ನ ಮಾಡ್ತಾಯಿದೆ ಈ ಕೇಸನ್ನು. ರೌಡಿ ಶೀಟರು ಮತ್ತೇನೋ ಹೆಸರು ಹೇಳಿ ನಮ್ಮ ಬಜರಂಗ ದಳದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನು ಒಂದು ಯಾವುದೋ ರೂಪದಲ್ಲಿ ಈ ಕೇಸನ್ನು ಗಾಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ರೀಇನ್ವೆಸ್ಟಿಗೇಟ್ ಆಗಲಿ. ಜೊತೆಗೆ NIA ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ. ಅದರ ಜೊತೆಗೆ ನಮ್ಮ ದೇಶದ ಕಾನೂನುಬಾಹಿರ ಸಂಸ್ಥೆ PFI ಈ ಸಂಘಟನೆ ಸದಸ್ಯ ನಮ್ಮ ಯಾರಪ್ಪ ಅಂತಂದ್ರೆ ಸಫ್ವಾನ್ ಮತ್ತು ಇತರದಲ್ಲ. ಸಫ್ವಾನ್ ಅಂತೇಳಿದ ಮೂಲ ಕೊಲೆಗಾರ, ಕಾರಿನಲ್ಲಿ ಇವರನ್ನು ಹೊಡೆದು ಉಳಿಸಿದಂಥ ವ್ಯಕ್ತಿ. ಈ ಒಂದು 8 ಜನ ಕುಡ್ಕೊಂಡು ಅವ್ರನ್ನ ಹತ್ಯೆ ಮಾಡ್ತಾರೆ, ಸುಹಾಸ್ ಶೆಟ್ಟಿ ಅವ್ರನ್ನ. ಈ ಸುಹಾಸ್ ಶೆಟ್ಟಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತ, ಬಜರಂಗ ದಳದ ಹೋರಾಟಗಾರ, ಹಿಂದುತ್ವವಾದಿ ಅಂಥೇಳಿ ನಮ್ಮ ಬಜರಂಗ ದಳದವರು ಅಥವಾ ನಮ್ಮ BJP ಸಂಸದರು ಹೇಳಿ ಈಗ ಕೇಂದ್ರ ಸರ್ಕಾರದ NIA ಮೂಲಕ ತನಿಖೆಯನ್ನು ಆರಂಭಿಸಬೇಕು ಮತ್ತು ನ್ಯಾಯ ಒದಗಿಸಬೇಕು ಅಂಥೇಳಿ ಕೆಲಸ ಶುರು ಮಾಡಿಸಿದ್ದಾರೆ. ಅಂದ್ರೆ 1967 ಕಾನೂನುಬಾಹಿರ ಚಟುವಟಿಕೆ ತಡೆ ಕಾಯ್ದೆ UAPA ಇದಕ್ಕೆ ಸಂಬಂಧಿಸಿದ UAPAದೊಳಗೆ ಹಾಕಿ ಈ ವ್ಯಕ್ತಿಗಳನ್ನು, ಅದು PFIದ ಒಂದು ಸದಸ್ಯರಿದ್ದಾರೆ. ಅವರು ಒಂದು ಭಯೋತ್ಪಾದಕ ಸಂಘಟನೆ ನಿಷೇಧಿತದ. ಅದಕ್ಕೆ ಇದರಿಂದ ದೊಡ್ಡ ಒಂದು ಷಡ್ಯಂತ್ರದ ಇವ್ರನ್ನ ಹೊಡೆದ ಅವ್ರ ಶಿಕ್ಷೆ ಕೊಡಿಸ್ಬೇಕು. ಭಾಳ ಒಳ್ಳೆಯ ವಿಚಾರ. ಯಾರೋ ಮಾಡಿ ತಪ್ಪನ್ನೋರಿ UAPAದಾಗ ಹಾಕಿದ್ದಾರೆ. ಈಗ ಅದು UAPAದಾಗ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಇದರರ್ಥ ಶಿಕ್ಷೆ ಕೊಡಿಸೋದು ಗ್ಯಾರಂಟಿ ಅಂತ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆಗಬೇಕು ಶಿಕ್ಷೆ. ನಿಜವಾಗಿಯೂ ತಪ್ಪಿತಸ್ಥರಾಗಿದ್ದರೆ ಕೊಲೆಗಾರರು, ಇವರು ರೌಡಿ ಶೀಟರ್ ಅಲ್ಲದೆ ಹೋಗಿದ್ರೆ ರಾಜ್ಯ ಸರ್ಕಾರದವ್ರು ಬೇಕಾದಂಗೆ ಏನೇನೋ. ಯಾಕೆಂದ್ರೆ ಪೊಲೀಸರ ಬಗ್ಗೆ ನಮ್ಮ ಪಾಪ ಅವ್ರಿಗೆ ಗೌರವ ಅದ. ಆದರೆ ಪೊಲೀಸರು ಒಂದು ರೀತಿ ಏನಪ್ಪ ಅಂತಂದ್ರೆ ಯಾವ ಸರ್ಕಾರ ಅಧಿಕಾರದಲ್ಲಿರ್ತದೆ, ಯಾವ ಪಕ್ಷ ಅಧಿಕಾರದಲ್ಲಿರ್ತದೆ ಆ ಪಕ್ಷದ ಪರ ಇರೋದು ಸ್ವಲ್ಪ ಸ್ವಾಭಾವಿಕ. ಯಾಕಂದರೆ ಅವರು ಅಧಿಕಾರಿಗಳು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರಪ್ಪ, ಎಲ್ಲೂ ಹೋಗ್ಬೇಕಾಗ್ತದೆ, ಏನೇನೋ ಆಗ್ತದೆ, ಅವರು ಮನುಷ್ಯರ. ಹೀಗಾಗಿ ಸ್ವಲ್ಪ ಅನುಕೂಲ ಆಗುವಂಗೆ, ಆಡಳಿತ ಪಕ್ಷಕ್ಕೆ ಅನುಕೂಲ ಆಗುವಂಗೆ ಕೆಲಸ ಮಾಡಿರ್ತಾರೋ ಅನ್ನೋದು ಭಾಳಷ್ಟು ಸಲ ಕಂಡು ಬಂತದ. ಅದೇನು ಸಮಸ್ಯೆ ಇಲ್ಲ. ಅದಕ್ಕಾಗಿ BJPಗೆ ಇದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಯಾವಾಗಲೂ ಮುಸ್ಲಿಮ್ರ ಅಪೀಸ್ಮೆಂಟ್ ಮಾಡ್ತದೆ, ಸಾಧಿಸ್ಮೆಂಟ್ ಇವ್ರು ಬಿಡಿಸೋ ಪ್ರಯತ್ನ ಮಾಡ್ತಿರ್ತದೆ, ಅವ್ರ ಮೇಲೆ ಕೇಸು ಹಿಂದೆ ತಗೊಳ್ತಿರ್ತದೆ. ಅದಕ್ಕೆ ನಮ್ಮ ಒಬ್ಬ ನಿಷ್ಠಾವಂತ ಹೋರಾಟಗಾರ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಇವರು ಹೇಗೆ ಅವ್ರು ಮಾಡಿ ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಸಾದಾ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಅಂಥೇಳಿ. ಅಂದ್ರೆ ಮುಸ್ಲಿಂ ಭಯೋತ್ಪಾದಕರನ್ನು ಸ್ವತಃ ಕಾಂಗ್ರೆಸ್ ಹುಟ್ಟಾಕ್ಲಿಕ್ಕೆ ಅನ್ನುವಾಗ ಅವ್ರ ಸಮಸ್ಯೆ. ಹುಟ್ಟಾಕ್ತಾರೋ ಇಲ್ಲೋ ಆ ಮಾತು ಬೇರೆ. ಈ ದೇಶದೊಳಗೆ ಮೂಲಭೂತವಾದಿಗಳು ಯಾರು, ಅಲ್ಲ ಯಾರು, ಯಾರ ದೇಶಭಕ್ತರು, ಯಾರ ದೇಶ ವಿರೋಧಿಗಳು ಇವತ್ತು ಹೇಳೋದು ಕಷ್ಟ ಆಗಿಬಿಟ್ಟದ. ಯಾಕಂದ್ರೆ ಯಾವ್ಯಾವುದೋ ಸಂಘಟನೆ ಜೊತೆಗೆ ಯಾರ್ಯಾರ ಜೊತೆಗೂ ಯಾರ್ಯಾರ ಸಂಬಂಧ ಇರ್ತದೆ ಅನ್ನೋದು ತನಗೆ ಹೆಚ್ಚಾದಂಗೆ ಇರ್ತದೆ ಗೊತ್ತಾಗ್ತಾ ಹೋಗ್ತದೆ. ಇಲ್ಲಿವರೆಗೆ ಈ ವಿಷಯ ಸ್ಟೇಟ್ ಗೌರ್ಮೆಂಟ್ದಲ್ಲಿದ್ದ 12 ಜನರನ್ನ ಹಿಡಿದಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. 12 ಜನರು ಈ ಕೇಸ್ನಲ್ಲೇ ಇದ್ದರು ಅನ್ನುವಂಥದ್ದು ಈಗ ಏನಪ್ಪ ಆರೋಪ. ಈ ಆರೋಪ ಸಿದ್ಧ ಆಗಬೇಕಾಗಿತ್ತು ಬಂದರೆ ಒಳ್ಳೆಯ ತನಿಖೆ ಆಗಬೇಕು. ಅದಕ್ಕೆ ಕರ್ನಾಟಕದ CID ಆಗಿರ್ಬೋದು, ಮತ್ತದಾಗಿರ್ಬೋದು, ಅಥವಾ ಲೋಕಾಯುಕ್ತ ಆಗಿರ್ಬೋದು, ಯಾವುದೇ ತನಿಖಾ ಸಂಸ್ಥೆಗಿಂತ ನಮಗೆ CBI ಅಥವಾ ಈ ಒಂದು ಏನಪ್ಪ ಅಂದ್ರೆ NIA ಈ ಸಂಸ್ಥೆ ಮೇಲೆ ವಿಶ್ವಾಸ ಅದ. ಅಲ್ಲಿ ಕೊಡ್ರಿ ಬೆನ್ನ ಹತ್ತಿ ನಮ್ಮ ಸಂಸದರು, ದಕ್ಷಿಣ ಕನ್ನಡ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವ್ರು ಬೆನ್ನ ಮಾಡಿಸಿದ್ದಾರೆ. ಇನ್ನು ಈ ತನಿಖೆ ಯಾವ ರೂಪ ಮುಂದೆ ಹೋಗ್ತದೆ, ಏನಾಗ್ತದೆ, ಸುಹಾಸ್ ಶೆಟ್ಟಿ ನಿಜವಾಗಿಯೂ ದೇಶಭಕ್ತನ, ದೇಶಕ್ಕಾಗಿ ಹೋರಾಟ ಮಾಡಿದಾನ ಅಥವಾ ಮತ್ತೇನು ಮಾಡಿದಾನ ಅನ್ನುವಂಥ ಸಹಿತ ಇವತ್ತು ಹೊರಬರ್ಬೇಕಾಗಿದೆ. ಬಟ್ ಇದನ್ನು ನಮ್ಮ ರಾಜ್ಯ ಸರ್ಕಾರ ಈ ಮಾತನ್ನು ಒಪ್ತಾ ಇಲ್ಲ. ಒಬ್ಬ ರೌಡಿ ಶೀಟರಪ್ಪ, ರೌಡಿ ಇದ್ದ, ಏನೋ ಈ ಕೊಲೆ ಸುಲಿಗಳಿಗೆ ಇನ್ವಾಲ್ವ್ ಇದ್ದ ಅನ್ನುವಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಮತ್ತು ಧರ್ಮದ ಹೆಸರಲ್ಲೇ ಏನಪ್ಪ ಧರ್ಮಾಂಧ ಅಭಿಮಾನಿಯಾಗಿದ್ದ. ಅದಕ್ಕಾಗಿ ಅವರಲ್ಲಿ ಇರಿಸೆ ಇತ್ತು, ವೈಯಕ್ತಿಕ ಇರಿಸೆ ಮೇಲೆ ಆದಂಥ ಘಟನೆ ಇದು ಅನ್ನುವಂಥದ್ದು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಇದ್ದಿದ್ದು
ಒಂದು ಸಮಾನ ಮನಸ್ಕರು ಯಾವುದನ್ನು ಇಟ್ಕೊಂಡು ದಕ್ಷಿಣ ಕನ್ನಡದಲ್ಲಿ ಶಾಂತಿ ನಿರ್ಮಿಸಬೇಕು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲೇ ಒಂದು ಸಂಘಟನೆ ಮಾಡಿದರೆ ಆ ಮೂಲಕ ಇವೆಲ್ಲನೂ ನಿಲ್ಲಿಸ್ಬೇಕು ನಮ್ಮಲ್ಲಿ ಅಂತೇಳಿ. ಮುಸಲ್ಮಾನರೇ ಇರಲಿ, ಟೆರರಿಸ್ಟ್ಗಳು, ಹಿಂದೂಗಳೇ ಇರಲಿ, ಎಲ್ಲ ಇವತ್ತು ಬೇಕಾಗಿರಪ್ಪ ಅವ್ರು ನೆಮ್ಮದಿ ಇರೋಣ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಒಂದು ಬುದ್ಧಿವಂತರ ನಾಡ, ಅದು ಬುದ್ಧಿವಂತಿಕೆ ಅಂತ ಇರಲಿ ಮತ್ತು ಸಾಂಸ್ಕೃತಿಕವಾಗಿ ಭಾಳ ರಿಚ್ ಆದಂಥ ಕರಾವಳಿ ಪ್ರದೇಶ ಇನ್ನು ರಿಚ್ ಆಗೇ ಹೋಗಲಿ. ಈ ಒಂದು ವೈಯಕ್ತಿಕ ಇರ್ಷೆಗಳು ಮತ್ತು ಧರ್ಮದ ನೆಲೆಯಲ್ಲಿ ನಡೆಯುವ ಈ ಗುಂಡಾಗಿರಿಗಳು, ಮತೀಯ ಗಲಭೆಗಳು ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು. ಒಂದು ಕಡೆ ರಾಜ್ಯ ಸರ್ಕಾರ ಮುಂದುವರಿಸಿದ್ರೆ, ಇಲ್ಲ ನಮ್ಮ ಕಾರ್ಯಕರ್ತರಿಗೆ ಇವರು ಏನೋ ಆರೋಪ ಮಾಡ್ತಾರೆ, ಆರೋಪ ಮಾಡಿ ಅವ್ರನ್ನ ಗುಂಡಾ ಲಿಸ್ಟ್ನಾಗ ಹಾಕಿ ಇವರಿದ್ದಂಥವರು ತಮ್ಮ ಒಂದು ದಬ್ಬಾಳಿಕೆ ಮುಂದುವರಿಸ್ತಾರೆ ಅಂತೇಳಿ ನಮ್ಮ BJP ಸಹೋದರರ ಆರೋಪ ಪ್ರತ್ಯಾರೋಪ ಅಂತ ನಿಶ್ಚಿತವಾಗಿ ಹಂಗೆ ಮುಂದುವರಿತಾ ಇರ್ತಾವೆ. ಅದು ಬರೀಲಿ. ಇನ್ನು ನೋಡ್ರಿ, ನಮ್ಮ BY ವಿಜೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಪ್ರಕರಣವನ್ನು NIA ತನಿಖೆ ವಹಿಸಬೇಕು ಎಂದು ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೆವು. ರಾಜ್ಯಪಾಲರಿಗೆ ಬೆನ್ನತ್ತಿ ನಮ್ಮ ಇದನ್ನು ನೀವು NIA ಕೊಡ್ರಿ ಅಂತ ಹೇಳಿದ್ವಿ. ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸ್ತೇವೆ. ರಾಜ್ಯಪಾಲರು ಕಳಿಸಿದಂಥ ಈ ಒಂದು ಕಾರಣದಿಂದಾಗ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ, ಅದರಲ್ಲೂ ಶಾ ಅವರು ಮುತುವರ್ಜಿ ವಹಿಸಿ ಈ ಕೇಸನ್ನು NIAಗೆ ಒಪ್ಪಿಸಿದ್ದಾರೆ. ಈ ಅಂಶ ಹೊರಗೆ ಬರ್ತದೆ ಅನ್ನುವಂಥ ದೃಢ ನಿರ್ಧಾರವನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಉಳಿದವರು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ BJPಗೆ ಬೇಕಾದವರು ಅವರು ದೇಶಭಕ್ತರು, ಕಾಂಗ್ರೆಸ್ಸಿಗೆ ಬೇಕಾದವರು ಅವರು ದೇಶಭಕ್ತರು, ಯಾರ್ಯಾರು ಬೇಡಾಗ್ತಾರಲ್ಲ ಅವರು ಗುಂಡಾಗಳು, ಅದು ಮತ್ತೆ ಗಲಭೆ ನೆಪಸೋರು ಅನ್ನುವಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ಹೀಗಾಗಿ ಇವೆರಡರ ಚಿಕ್ಕಾಟ ನಡಕ ಒಂದು ಕಡೆ ನಮಗೆ ನೆನಪಾಗ್ತದೆ. ಪರಮೇಶ್ವರ ಭಟ್ರು ಒಂದು ಮಾತನ್ನು ಹೇಳ್ತಾರೆ, ಮಧ್ಯಾಹ್ನ ಗುದ್ದಾಡಿಗೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡಂದದು ಪೆದ್ದವಲ್ಲವೇ ಸರಸಿ ಅಂತ. ಈ ಮಾತು ನೋಡ್ರಿ ಎಷ್ಟು ಗಂಭೀರವಾಗಿ ಹೋಗ್ಬೇಕಾಗಿದೆ. ಒಂದು ಕಡೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಅದ, ಮಧ್ಯಾಹ್ನ ಇನ್ನೊಂದು ಕಡೆ BJP ಅದ. ಇವಿಬ್ಬರು ನಡಕ ಇಲ್ಲಿಯ ಯುವಕರು ಅವ್ರಿಗೆ ಇಲ್ಲಿ ಬದುಕಬೇಕಾಗಿದೆ, ಉದ್ಯೋಗ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ತಾಯಿದೆ ದಿನದಿಂದ ದಿನಕ್ಕೆ. ಈಗಾಗಲೇ 144 50ನೇ ಇದಕ್ಕೆ ಬಂದಿದ್ದೀವಿ ನಾವು ಬಡತನದಲ್ಲೇ. ನಾವು ಶ್ರೀಮಂತಿಗೆ 4 ನಂಬರ್ ಆಗಿರ್ಬೋದು ಜಗದಲ್ಲಿ. ಇದು ಹಿಂದೆ ಮನಮೋಹನ್ ಸಿಂಗ್ರ ಕಾಲದಲ್ಲೇನೋ 3ನೇ ನಂಬರ್ ಆಗಿತ್ತು ಜಗದಲ್ಲಿ ಆರ್ಥಿಕವಾಗಿ. ಆದರೆ ಪ್ರತಿಯೊಬ್ಬನ ಬದುಕು ಏನೈತಿ, ಅವ್ರ ಬದುಕು ಯಾರಿಗೆ ನಡೆದೈತಿ ಅನ್ನೋದು ನಾವು ಇವತ್ತು ಗಮನಿಸ್ಬೇಕಾಗ್ಯದ. ಯಾಕಂದ್ರೆ ಅದು 3 4 ಬಂದು ನಾವೆಲ್ಲ ಬಡತನ ಹೋಯಿತು, ನಾವೆಲ್ಲ ಶ್ರೀಮಂತರಾಗಿದ್ದೀವಿ, ಬದುಕು ಚಂದ ಆಗ್ಯದ ಅಂತಂದರೆ ಇವೆಲ್ಲ ಗಟ್ಟಿ ಆಗ್ತಾವಪ್ಪ. ಅಂದರೆ ವಿಶೇಷವಾಗಿ ಇಂಥ ಗಟ್ಟಿಗಳು ಮಾಡೋರು ಯಾರಪ್ಪ ಅಂದ್ರೆ ದುಡ್ಡಿಗಾಗಿ ಕೆಲವೊಂದಿಷ್ಟು ಆ ಮಕ್ಕಳಲ್ಲೂ ಧರ್ಮದ ಬಗ್ಗೆ ಅತಿಯಾದ ಏನೇನೋ ಹಾಕಿ ಮಾಡುವಂಥ ಕೆಲಸ ಈಗ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಏನಪ್ಪ ಅಂದ್ರೆ ಈ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ ಮತೀಯ ಹೆಸರಿನಲ್ಲೇ ಇಲ್ಲೇ ಗುಂಡಾಗಳು ಅವು ವ್ಯವಹಾರಗಳು ಮಾಡೋದು, ಅವು ದುಡ್ಡು ಸಂಗ್ರಹ ಮಾಡೋದು ಕೊಲೆ ಸುಲಿಗೆ ಆಗುವಂಥದ್ದು, ಅತ್ಯಾಚಾರ ಆಗುವಂಥವು ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಇಲ್ಲಿ ದುಡ್ಡು ವರ್ತನೆ ಮಾಡಲಿಕ್ಕೆ ವರ್ಕ್ ಮಾಡಾಕತ್ತಿದೆ ಅಂತ ಹೇಳ್ತಾರೆ. ದುಡ್ಡು ಯಾರಿಗೆ ಬೇಕಪ್ಪ ಅವಶ್ಯ ಅಂದ್ರೆ ಸಹಜವಾಗಿ ಹೇಳ್ತದೆ, ಬಡತನಕ್ಕೆ ಹಸಿವಿಗೆ ದುಡ್ಡು ಬೇಕಾಗ್ತದೆ ರೀ. ಶ್ರೀಮಂತರ ಮಕ್ಕಳು ಎಲ್ಲ ಅನುಕೂಲ ಇದ್ದವರು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅನುಕೂಲ ಇದ್ದಾಗ ಆರ್ಥಿಕವಾಗಿ. ಭಾಳಷ್ಟು ಜನಪ್ಪ ಬಡ ಮಕ್ಕಳನ್ನು ಇವತ್ತು ನೋಡ್ರಿ, ಸೈನ್ಯದಲ್ಲಿ ಯಾರದಾರ ಬಡ ಮಕ್ಕಳು ಅದಾರ, ನೆಕ್ಸ್ಲೈಟ್ಸ್ ಯಾರದಾರ ಅವರು ಬಡ ಮಕ್ಕಳು ಅದಾರ. ಇವತ್ತು ಈ ಧರ್ಮದ ನೆಲೆಗಟ್ಟಿನಲ್ಲಿ ಬಡದಲ್ಲಂಥ ಜನ ಪಾಪ ಅಷ್ಟೇ ಇದ್ದಂಥವ್ರು ಅದಾರ, ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಇದ್ದಾರೆ. ಇವರನ್ನು ತಮಗೆ ಬೇಕಾದಾಗ ಕೇವಲ 10% ಇದ್ದಂಥ ಈ ಜನ ಅವರು ದೇಶಭಕ್ತರು ಮಾಡ್ತಾರೆ, ದೇಶ ವಿರೋಧಿನೂ ಮಾಡ್ತಾರೆ, ದೇಶ ದ್ರೋಹಿಗಳನ್ನು ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಅದು ಗೂಂಡಾ ಪ್ರವೃತ್ತಿ ಜನ ಅಂತೂ ಕರೀತಾರೆ. ಹೀಗಾಗಿ ಶೆಟ್ಟಿ ಅಂತವರಾಗಿರ್ಬೋದು, ಇನ್ನುಳಿದ ಅನೇಕ ಮುಸ್ಲಿಂ ಯುವಕರಾಗಿರ್ಬೋದು, ಈ ಒಂದು ಆರ್ಥಿಕ ಒಂದು ಅಸಮಾನತೆಯಿಂದಾಗೆ, ಬಡತನದಿಂದಾಗೆ ಇಂಥ ಒಂದು ಸಂಘಟನೆಗಳ ಒಳಗೆ ಹೋಗಿ PFI ಆಗಿರ್ಬೋದು, ಇವತ್ತು ಇನ್ನುಳಿದ ಸಂಘಟನೆ ಹಿಂದೂ ಸಂಘಟನೆಗಳಾಗಿರ್ಬೋದು ಹೋಗಿ ಪಾಪ ತಮ್ಮ ಜೀವನ ಬಲಿ ಕೊಡುವಂಥದ್ದು ನಾವು ಮೇಲೆ ನೋಡ್ತಾ ಇದ್ದೀವಿ. ಇದು ಆಗಬಾರ್ದಾಗಿತ್ತಂದ್ರೆ ಮೊದಲು ಉದ್ಯೋಗ ಸೃಷ್ಟಿ ಆಗಬೇಕು. ಯಾವುದೋ ಸರ್ಕಾರ ಬಂದು ಮೊದಲು ಉದ್ಯೋಗ ಸೃಷ್ಟಿ ಮಾಡಿರಿ. ಉದ್ಯೋಗ ಸೃಷ್ಟಿ ಆತಂದ್ರೆ ಸಹಜವಾಗಿ ಆ ಮಕ್ಕಳು ದುಡ್ಡು ಮಾಡ್ತಾರೆ. ಈ ಒಂದು ರಾಜಕಾರಣಿಗಳು ನಮ್ಗೆ ಬೇಕಾದಾಗ ಈ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡು ತಪ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಮತ್ತು ಇದು ಪರಿಹಾರನೂ ಇದು ಒಂದು ಬಿಟ್ಟು ಬೇರೆ ಪರಿಹಾರ ಇಲ್ಲ. ಯಾಕೆಂದರೆ ದುಡ್ಡಿಗಾಗಿ ಇವತ್ತು ಬೇಕಾದಂಥ ಕೆಲಸವನ್ನು ಪಾಪ ಬಡ ಮಕ್ಕಳು ಮಾಡ್ತಾ ಇರ್ತಾರೆ. 1,50,000 ಸಹಿತ ಕೊಲೆ ಮಾಡೋದು, ಮತ್ತೆ ಮಾಡೋದು, ಹಂಗೆ ಹಬ್ಸೋದು, ಉರಿ ಹಚ್ಚೋದು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ವಿ ನಾವು. ಹೀಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಯುವಕರಿಗೆ ಅವಾಗ ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಉದ್ಯೋಗ ಅದಾಯ್ತು ಅಂದರೆ ತನ್ನ ಮನೆ ಕಟ್ಕೊಳ್ತಾನೆ, ತನ್ನ ಮದುವೆ ಮಾಡ್ಕೊಳ್ತಾನೆ, ಎಲ್ಲನೂ ಮಾಡ್ತಾನೆ. ಆರ್ಥಿಕವಾಗಿ ಭದ್ರಾದಪ್ಪ ಅಂತಂದ್ರೆ ಯಾರಾದರೂ ಹೆಣ್ಣು ಕೊಡ್ತಾನೆ, ಮದುವೆ ಆಗ್ತಾನೆ, ಹೆಣ್ಮಕ್ಳು ಒಳ್ಳೆಯ ಬದುಕಾಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಆರ್ಥಿಕ ಅಸಮಾನತೆ, ಜೊತೆಗೆ ಅದರ ನಂತರ ಧರ್ಮ ಆಗಿರುವ ಮುಂದಿನ ವಿಷಯ. ಯಾಕಪ್ಪ ಅಂದ್ರೆ ಆರ್ಥಿಕ ಅನುಕೂಲ ಇದ್ದಂದ್ರೆ ಇನ್ನೊಬ್ರು ಯಾವ ಧರ್ಮದವರು ಧರ್ಮದ ತಲೆಯಲ್ಲಿ ವಿಚಾರ ಹಾಕ್ಲಿಕ್ಕೆ ಬಂದರು, ಅದು ಇಂಥ ಹೋರಾಟ ಮಾಡಪ್ಪ ಹಿಂಗೆ ಮಾಡಂತ ಯಾಕೆ ಬಂದಾಗ ಅವು ಮಾಡಲಿಕ್ಕೆ ಹೋಗೋದಿಲ್ಲ, ಬೇಡಪ್ಪ ಅಂತಾರೆ. ಈಗ ನೋಡಿರಿ, ಸರ್ಕಾರಿ ನೌಕರದಾರರು ಯಾರಾದರೂ ಟೆರರಿಸ್ಟ್ ಆ್ಯಕ್ಟಿವಿಟಿದಾಗ ಭಾಗವಹಿಸಿ ದುಡಿದಿರ ಎಲ್ಲೋ ಎಕ್ಸೆಪ್ಷನ್ ಆಗಿ ಬಂದಿರ್ಬೋದು. ಸರ್ಕಾರಿ ನೌಕರರು ಅದು ಕ್ಲರ್ಕ ಇರಲಿ, ಅದು ಪ್ಯೂನ ಇರಲಿ, ಅದು ಸಣ್ಣ ಉದ್ಯೋಗ ಇರಲಿ,
ಅವ್ರು ಯಾರು ಬರೋದು ನಿಶ್ಚಿತ ಇನ್ಕಮ್ ಇದ್ದವ್ರು ಯಾರು ಬರೋಕ್ಕೆ ಹೋಗೋದಿಲ್ಲ. ಬ್ಯಾಡ್ರಿ ನಾವು ಟಿಕೆಟ್ ಅನ್ನಕ್ಕೆ ಹಚ್ಚಿದ್ದೀವಿ ನಮಸ್ಕಾರ ಮಾರಾರ ಅಂತ ಓಡಿ ಹೋಗ್ತಾರೆ. ಅದಕ್ಕೆ ಉದ್ಯೋಗ ನಿರ್ಮಾಣ ಮಾಡಿ ನಮ್ಮ ಇಂಥ ಹೋಗ್ತಾವೆ. ಆಯ್ತು ಎನ್ಕ್ವೈರಿ ಮಾಡಿರಿ. ಸುಹಾಸ್ ಶೆಟ್ಟಿ ಅವರು ಗುಂಡಾ ಇದ್ದಾರೋ ಅಥವಾ ರೌಡಿ ಶೀಟರ್ ಅದಾರೋ ಅಥವಾ ದೇಶಭಕ್ತರು ಅದಾರೋ ಆ ತನಗಿಂದ ಗೊತ್ತಾಗ್ತದೆ. ಅದೆಲ್ಲಗಿಂದ ಗೊತ್ತಾಗಬೇಕಾಯ್ತು. ಮುಖ್ಯ ಏನಪ್ಪ ಅಂದರೆ ಎಲ್ಲ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥದ್ದಾದರೆ ಇಂಥವು ನಡೀದಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಇದು ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸತ್ಯಾಗ್ರಹ ವಂದನೆಗಳು.